ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಫೂಲ್ ಮಕಾನ ಮಾಡ್ತಾ ಇದ್ದೀನಿ. ಇದು ತವರಿನ ಬೀಜ, ಇದು ಕಮಲ್ ಹೂವಿನ ಬೀಜನ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದು. ಮಾಡುವ ಇದನ್ನು ನೋಡೋಣ ಬನ್ನಿ. ಈಗ ಒಂದು 1/4 kg ತೊಗೊಂಡಿದ್ದೀನಿ ನಾನು, 1/4 ಕಿಲೋವು. ಇದು ಮಾಡೋ ಇದನ್ನು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಪಾತ್ರೆ ಇಟ್ಕೊಂಡಿದ್ದೀನಿ. ಬಿಸಿ ಆಗಬೇಕಿದು. ಬಿಸಿ ಆಗಿದೆ. ಈಗ ನಾವು ಇದು ಕ್ರಿಸ್ಪಿ ಬರೋ ತನಕ ನಾವು ಉರಿಬೇಕಾಗ್ತದೆ. ಇದು ಚೆನ್ನಾಗಿ ನೀಟಾಗಿ ನಾವು ಉರಿಯೋದು ತೋರಿಸ್ತೀನಿ. ಕಡಿಮೆ ಉರಿಯಲ್ಲೇ ನೀಟಾಗಿ ನಾವು ಉರಿಬೇಕಿದು. ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷ ನಾವು ಹುರಿದಿದ್ವಿ. ಈ ಥರನ ಕಲರ್ ಚೇಂಜ್ ಆಗೋ ತಕ್ಕ ಉರಿಬೇಕಾಗ್ತದೆ. ನೋಡ್ತಾ ಇರ್ಬೋದು, ಹಿಂಗಾಗ್ಬೇಕು. ನಾವು ಹುರಿದಾಗ ನೋಡ್ತಾ ಇರ್ಬೋದು. ಹಿಂಗೆ ಫ್ರೈ ಆಗಬೇಕು. ಈಗ ನಾವು ಇದಾಗಿದೆ, ನಾವು ಸರಿಗೆ ತೆಗೆದಿಟ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಇದೇ ಬಾಣಲೆಗೆ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಳುಮೆಣಸು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು 1/2 ಸ್ಪೂನು. ಬೇಕಂದ್ರೆ ಆಮೇಲೆ ಹಾಕ್ಕೋಬೋದು ನೋಡ್ಕೊಂಡು. 1 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಇದೆಲ್ಲ ಎಲ್ಲ ಮಿಕ್ಸ್ ಮಾಡಿ ನೋಡಿ, ಇದೆಲ್ಲ ಮಿಕ್ಸ್ ಆಗಿದೆ. ಫೂಲ್ ಮಕಾನ ತೊಗೊಂಡಿದ್ನಲ್ವ, ಹಾಕ್ತಾಯಿದ್ದೀನಿ ಇದರಲ್ಲೇ. ಒಂದು ಸೆಕೆಂಡ್ ಅದು ಹಿಂಗೆ ಬಿಸಿ ಎಣ್ಣೆಗೆ ಹಾಕಿ ಇದು ಮಾಡಿದ್ರೆ ಸಾಕಾಗ್ತದೆ. ನಾವು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಅದೇನು ಈಗೆಲ್ಲ ಫ್ರೈ ಮಾಡಿದ್ದೀವಲ್ಲ, ಅದು ಎಣ್ಣೆಗೆ ಸ್ವಲ್ಪ ಖಾರ ಪುಡಿ ಅದೆಲ್ಲ ಫ್ರೈ ಮಾಡಿದರೆ ಸಾಕು. ತೆಗಿರಿ. ನೋಡಿ, ಫೂಲ್ ಮಕಾನ ರೆಡಿಯಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ನಿಮ್ಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು. ನಾವು ಸ್ವಲ್ಪ ಕಡಿಮೆ ಇಟ್ಟಿರ್ತೀವಿ, ಸ್ವಲ್ಪ ಕಡಿಮೆ ಉಪ್ಪು ಹಾಕಿದ್ದೀನಿ. ಈಗ ತೆಗೆದು ಒಂದು ಸೈಡ್ಗೆ ಇಟ್ಬಿಡೋಣ. ಈಗ ಆಫ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಫೂಲ್ ಮಕಾನ ರೆಡಿಯಾಗಿದೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದು. ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಆರಾಮಾಗಿ ನಾವು ಫ್ರೈ ಮಾಡಿಕೊಡ್ಬೋದು. ಚೆನ್ನಾಗಿ ತಿಂತಾರೆ ಮಕ್ಕಳು. ಸ್ವಲ್ಪ ಅಷ್ಟೇ ನೋಡಿ, ಜಾಸ್ತಿ ಏನು ಐಟಮ್ಸ್ ಏನು ಹಾಕಿಲ್ಲ ಅದಕ್ಕೆ. ಅದೇ ಉಪ್ಪು ಖಾರ, ಖಾರ ಪುಡಿ, ಉಪ್ಪು, ಎಣ್ಣೆ ಅಷ್ಟೇ ನಾವು ಹಾಕಿ ಮಾಡಿದ್ದು. ನೀವು ನೋಡಿದ್ರಲ್ಲ ವಿಡಿಯೋಸು. ತುಂಬಾ ಟೇಸ್ಟಾಗಿರ್ತೈತಿ. ಅಂದರೆ ನಾವು ಉರಿಯೋ ಖಾರ ನೋಡಿ ತುಂಬಾ ಹಿಂಗಿರಬೇಕು, ಅಲ್ಲಿವರೆಗೆ ನಾವು ಉರಿಬೇಕಾಗ್ತದೆ. ತುಂಬಾ ಟೇಸ್ಟಾಗಿರ್ತೈತಿ. ಇದು ಕಮಲು ಬೀಜ ಆಗಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ತಿನ್ಬೋದು. ನೀವು ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ಬಂದಿತ್ತು ಅಂತ ನಮ್ಮ ಸಬ್ಸ್ಕ್ರೈಬಲ್ಲಿ ತಿಳಿಸ್ರಿ. ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.